ನೀವು ನಿಮ್ಮ ಮನೆಯ ಅಡುಗೆ ಮನೆಗೆ ಹೋಗಿ ನೋಡಿ. ಕಾಫಿ, ಮಿಲ್ಕ್ ಪೌಡರ್, ಬೇಬಿ ಫುಡ್, ಚಾಕೊಲೇಟ್ ಇವುಗಳಲ್ಲಿ ಕನಿಷ್ಠ ಒಂದಾದರೂ ನೆಸ್ಲೆಗೆ ಸೇರಿದ ಬ್ರಾಂಡ್ ಆಗಿರುತ್ತೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಒಂದೇ ಕಂಪನಿ ವಿಶ್ವದಾದ್ಯಂತ ಇಷ್ಟು ಕ್ಯಾಟಗಿರಿಗಳಲ್ಲಿ ಹೇಗೆ ಲೀಡರ್ ಆಯಿತು? ಬಹಳ ಜನ ಹೇಳ್ತಾರೆ ಹೆಚ್ಚು ಪ್ರಾಡಕ್ಟ್ಸ್ ಮಾರೋದ್ರಿಂದ ಅಂತ. ಬಟ್ ನಿಜವಾದ ಸೀಕ್ರೆಟ್ ಪ್ರಾಡಕ್ಟ್ ಅಲ್ಲ, ಬ್ರ್ಯಾಂಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನೆಸ್ಲೆ ಒಂದೇ ಪ್ರಾಡಕ್ಟ್ ಮೇಲೆ ಅವಲಂಬಿಸಿಲ್ಲ. ಕಾಫಿಗೆ ಒಂದು ಬ್ರ್ಯಾಂಡ್, ಚಾಕ್ಲೇಟ್ಗೆ ಮತ್ತೊಂದು ಬ್ರ್ಯಾಂಡ್, ಅದೇ ರೀತಿಯಾಗಿ ಬೇಬಿ ನ್ಯೂಟ್ರಿಷನ್ಗೆ ಇನ್ನೊಂದು ಬ್ರ್ಯಾಂಡ್, ಪೆಟ್ ಕೇರ್ಗೆ ಮತ್ತೊಂದು ಬ್ರ್ಯಾಂಡ್. ಅಂದ್ರೆ ಒಂದೇ ಕಂಪನಿ ನೂರಾರು ಬ್ರ್ಯಾಂಡ್ಸ್. ಒಂದು ಕ್ಯಾಟಗಿರಿ ನಿಧಾನ ಆದರೂ ಉಳಿದ ಕ್ಯಾಟಗಿರೀಸ್ ಬಿಸ್ನೆಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದೇ ಡೈವರ್ಸಿಫಿಕೇಶನ್ ನ ಶಕ್ತಿ. ಇನ್ನೊಂದು ದೊಡ್ಡ ಸ್ಟ್ರೆಂತ್ ಏನು ಗೊತ್ತಾ? ಡಿಸ್ಟ್ರಿಬ್ಯೂಷನ್. ಒಂದು ಚಿಕ್ಕ ಹಳ್ಳಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ವರೆಗೆ ವಿಶ್ವದಾದ್ಯಂತ ಕೋಟ್ಯಾಂತರ ಔಟ್ಲೆಟ್ಸ್ಗಳಲ್ಲಿ ತನ್ನ ಪ್ರಾಡಕ್ಟ್ ಲಭ್ಯವಾಗುವಂತೆ ಮಾಡುವಂತ ನೆಟ್ವರ್ಕ್ ನಿರ್ಮಿಸಿದೆ. ಬಿಸ್ನೆಸ್ನಲ್ಲಿ ಒಂದು ರೂಲ್ ಇದೆ, ಒಳ್ಳೆಯ ಪ್ರಾಡಕ್ಟ್ ಇರೋದು ಅಡ್ವಾಂಟೇಜ್, ಆದರೆ ಆ ಪ್ರಾಡಕ್ಟ್ ಪ್ರತಿಯೊಬ್ಬ ಕಸ್ಟಮರ್ಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳುವುದು ಕೂಡ ದೊಡ್ಡ ಅಡ್ವಾಂಟೇಜ್. ಇನ್ನೊಂದು ಹಿಡನ್ ಸ್ಟ್ರಾಟಜಿ ಏನಂದ್ರೆ ಟ್ರಸ್ಟ್, ನಂಬಿಕೆ. ಬೇಬಿ ಫುಡ್, ಕಾಫಿ, ಮಿಲ್ಕ್ ಪ್ರಾಡಕ್ಟ್ ಇವುಗಳ ಮೇಲೆ ಗ್ರಾಹಕ ಒಮ್ಮೆ ನಂಬಿಕೆಯನ್ನ ಇಟ್ಟರೆ ವರ್ಷಗಳವರೆಗೆ ಅದೇ ಬ್ರ್ಯಾಂಡ್ ಖರೀದಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕಾಗಿಯೇ ನೆಸ್ಲೆ ಮಾರ್ಕೆಟ್ಗಿಂತ ಬ್ರ್ಯಾಂಡ್ ಕನ್ಸಿಸ್ಟೆನ್ಸಿ, ಕ್ವಾಲಿಟಿ ಕಂಟ್ರೋಲ್, ಡಿಸ್ಟ್ರಿಬ್ಯೂಷನ್ ಮೇಲೆ ಹೆಚ್ಚು ಹೂಡಿಕೆ ಮಾಡುತ್ತೆ. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಗ್ಲೋಬಲ್ ಕಂಪನಿ ಆದರೆ ಲೋಕಲ್ ಸ್ಟ್ರಾಟಜಿ. ನೆಸ್ಲೆ ಪ್ರತಿಯೊಂದು ದೇಶದಲ್ಲೂ ಒಂದೇ ರೀತಿಯ ಪ್ರಾಡಕ್ಟ್ ಅನ್ನ ಮಾರುತ್ತಿಲ್ಲ, ಆಯಾ ದೇಶಕ್ಕೆ ತಕ್ಕಂತೆ ಪ್ರಾಡಕ್ಟ್ ಮಾರುತ್ತೆ. ವಿಶ್ವದ ಅನೇಕ ದೇಶಗಳಲ್ಲಿ ಸ್ಥಳೀಯ ಮಾರುಕಟ್ಟೆಗೆ ಹೊಂದುವ ಪ್ರಾಡಕ್ಟ್ಸ್ ಮೂಲಕ ತನ್ನ ಸ್ಥಾನವನ್ನ ಈಗಲೂ ಕೂಡ ಉಳಿಸಿಕೊಂಡಿದೆ. ಆದರೆ ನೆಸ್ಲೆ ವಿವಾದಗಳಿಂದ ಸಂಪೂರ್ಣ ದೂರವಾಗಿರಲಿಲ್ಲ. ನ್ಯೂಟ್ರಿಷನ್, ವಾಟರ್ ಯೂಸೇಜ್, ಸಸ್ಟೈನಬಿಲಿಟಿ, ಮಾರ್ಕೆಟಿಂಗ್ ಪ್ರಾಕ್ಟೀಸ್ ಇಂತಹ ಹಲವು ವಿಚಾರಗಳಲ್ಲಿ ಹಲವು ಬಾರಿ ಟೀಕೆಗಳನ್ನ ಎದುರಿಸಿದೆ. ಇಲ್ಲಿ ಬಿಸ್ನೆಸ್ ಲೆಸನ್ ಏನಂದ್ರೆ, ನೆಸ್ಲೆ ವಿಶ್ವದ ಅತಿದೊಡ್ಡ ಫುಡ್ ಕಂಪನಿ ಆಗಲು ಕಾರಣ ಪ್ರಾಡಕ್ಟ್ ಅಲ್ಲ, ನೂರಾರು ಬ್ರ್ಯಾಂಡ್, ಬಲವಾದ ಡಿಸ್ಟ್ರಿಬ್ಯೂಷನ್, ಕಸ್ಟಮರ್ ಟ್ರಸ್ಟ್ ಮತ್ತು ಲೋಕಲ್ ಮಾರ್ಕೆಟ್ ಅನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ. ಬಿಸ್ನೆಸ್ ನಲ್ಲಿ ಗೆಲ್ಲೋದು ಹೆಚ್ಚು ಪ್ರಾಡಕ್ಟ್ಸ್ ಮಾರೋರಲ್ಲ, ಬ್ರ್ಯಾಂಡ್ ಕ್ರಿಯೇಟ್ ಮಾಡೋರು ಗೆಲ್ತಾರೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.